ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಪರಿವರ್ತನೆ ಪಾಠದ ಮುಂದುವರಿದ ಭಾಗವನ್ನು ನೋಡೋಣ. ಹೀಗೆ ಅದೇ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ್ ತಾರಾನಾಥರು ಬಡವರ ಬಂಧುಗಳು, ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು. ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕು. ಅದಕ್ಕಾಗಿ ತಾರಾನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿಕೊಂಡು ಸಾಕತೊಡಗಿದರು. ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು. ಅಷ್ಟೇ ಅಲ್ಲ, ನಂತರ ಪಂಡಿತ್ ತಾರಾನಾಥರು ಒಬ್ಬ ಕಳ್ಳನನ್ನು ಬದಲಾವಣೆ ಮಾಡಿದ್ದನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದರು. ಈಗ ಇನ್ನೇನು ಮಾಡ್ತಾರೆ ಪಂಡಿತ್ ತಾರಾನಾಥರು ಅಂತ ನೋಡಿದಾಗ, ಅವರು ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ್ ತಾರಾನಾಥರು ಬಡವರ ಬಂಧುಗಳು, ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು ಅಂಥೇಳಿ ಸಹ ಕರೆಸ್ಕೊಳ್ತಾ ಇದ್ರು. ಹಾಗಾದರೆ ಬಡವರ ಉದ್ಧಾರ ಆಗಬೇಕು ಅಂತಂದರೆ ಏನಾಗಬೇಕು? ಮೊದಲು ಬಡವರ ಮಕ್ಕಳು ಏನಾಗಬೇಕು? ವಿದ್ಯಾವಂತರಾಗಬೇಕು. ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾರಾಗಬೇಕು ಬಡ ಮಕ್ಕಳು. ಅದಕ್ಕಾಗಿ ತಾರಾನಾಥರು ಮಕ್ಕಳಿಗೆ, ಬಡ ಮಕ್ಕಳಿಗಾಗಿ ಏನು ಮಾಡ್ತಾರೆ? ಆಶ್ರಮವನ್ನು ಕಟ್ತಾರೆ. ಅಲ್ಲಿ ಆಶ್ರಮದಲ್ಲಿ ಯಾವ ರೀತಿ ಇತ್ತು ಅಂತಂದರೆ ಭೇದ ಭಾವ ಇರಲಿಲ್ಲಾಗಿತ್ತು. ಬಡ ಮಕ್ಕಳನ್ನೇ ಸೇರಿಸ್ಕೊಂಡು ಅವರೇನು ಮಾಡ್ತಾರೆ? ಪಂಡಿತ್ ತಾರಾನಾಥರು ಅವರನ್ನು ಸಾಕ್ತಾರೆ. ಆ ಮಕ್ಕಳು ಚೆನ್ನಾಗಿ ಸಹ ಓದತೊಡಗ್ತಾರೆ. ಮುಂದೇನಾಯಿತು ನೋಡಿ. ತಾರಾನಾಥರು ಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅದು ಎಂತಹದ್ದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ನೋಡಿ, ತಾರಾನಾಥರು ಏನಾಗಿದ್ದರು? ಮಹಾಜ್ಞಾನಿಯಾಗಿದ್ದರು. ಅಷ್ಟೇ ಅಲ್ಲ, ಅವರು ದಯಾಳು, ಯಾರು ಏನೇ ಕೇಳಿದ್ರೂ ಇಲ್ಲ ಅಂತ ಇರಲಿಲ್ಲಾಗಿದ್ದರು. ಮತ್ತು ಅಷ್ಟೇ ಧೈರ್ಯವಂತರು ಸಹ ಆಗಿದ್ದರು. ಎಲ್ಲರಿಗೂ ಸಹಾಯ ಮಾಡುವಂತಹ ಪರೋಪಕಾರಿ ಮನೋಧರ್ಮದವರು ಸಹ ಇವರಾಗಿದ್ದರು. ಹಾಗಾಗಿ ಪರರ ಹಿತೈಷಿಗಳು, ಪರರ ಸಲುವಾಗಿ ಏನು ಮಾಡ್ತಾಯಿದ್ರು? ಕೆಲಸ ಮಾಡೋರಾಯ್ತಾ, ಪರರಿಗೆಲ್ಲರಿಗೂ ಒಳ್ಳೆಯವರಾಗಿದ್ದರು. ಯಾರಿಗೆ ಆತ್ಮವಿಶ್ವಾಸ ಇಲ್ವೋ ಅವರ ಆತ್ಮವಿಶ್ವಾಸ ಕುಂದುವ ಬರದೇ ಇದ್ದ ಹಾಗೆ ತುಂಬುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಹಾಗಾಗಿ ಅವರನ್ನು ಆತ್ಮವಿಶ್ವಾಸಿಗಳು ಅಂತಲೂ ಸಹ ಕರಿತಾಯಿದ್ರು. ಅವರಿಗೆ ಅಸಾಧ್ಯವಾದಂಥ ಕೆಲಸನೇ ಇರ್ತಾ ಇರಲಿಲ್ಲ. ಅವರು ಎಂತಹದ್ದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿತ್ತು. ಒಟ್ಟಿನಲ್ಲಿ ಅವರು ಏನಾಗಿದ್ದರು ಅಂತಂದರೆ ಎಲ್ಲರಿಗೂ ಬೇಕಾಗಿದ್ದಂತಹ ವ್ಯಕ್ತಿ ಅಂತಂದರೆ ಪಂಡಿತ್ ತಾರಾನಾಥರು ಆಗಿದ್ದರು. ನಮ್ಮ ದೇಶದವರಿಗಷ್ಟೇ ಅಲ್ಲ, ವಿದೇಶಿಯವರಿಗೂ ಬೇಕಾಗಿದ್ದರು. ಒಂದು ಸಲ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ, ಕೋಣೆಯಲ್ಲೇ ಇಡುತ್ತಿದ್ದರು. ಅದನ್ನು ಒಬ್ಬ ಬಾಲಕನು ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿದನು. ಅದಕ್ಕಾಗಿ ತಾರಾನಾಥರು ವ್ಯಸನ ಪಡಲೇ ಇಲ್ಲ. ಆದರೆ ಅವರ ಸೋದರನಿಗೆ ಅದು ಸರಿ ಬರಲಿಲ್ಲ. ಅವನು ಪ್ರಯತ್ನಪಟ್ಟು ಕಳ್ಳನನ್ನು ಕಂಡುಹಿಡಿದನು. ನೋಡಿ, ಇವರು ತಾರಾನಾಥರು ಯಾವ ರೀತಿ ವ್ಯಕ್ತಿ ಅಂತಂತಂದರೆ ದೇಶದವರಿಗಷ್ಟೇ ಸಹಾಯ ಮಾಡ್ತಾ ಇಲ್ಲ, ವಿದೇಶಿಯರಿಗೂ ಸಹ ಏನಾಗಿದ್ದರು? ಇವರು ಬೇಕಾದಂತಹ ವ್ಯಕ್ತಿಯಾಗಿದ್ದರು. ಇವರು ಒಂದು ಸಲ ವಿದೇಶಿಯರಿಗೆ ಒಂದು ಹೆಲ್ಪ್ ಮಾಡಿದ್ದಕ್ಕಾಗಿ ಅವರು ಏನು ಮಾಡ್ತಾರೆ? ಒಂದು ಉತ್ತಮ ವಾಚನ್ನು ಬಹುಮಾನವಾಗಿ ಅವ್ರಿಗೆ ಕೊಟ್ಟಿದ್ರಂತೆ, ಪಂಡಿತ್ ತಾರಾನಾಥರಿಗೆ. ಅವರಿಗೆ ವಿದೇಶಿ ವಾಚು ಯಾಕೆ ನಾನು ಕಟ್ಟಬೇಕು ಅಂತೇಳಿ ಅವರು ಅದನ್ನು ಕಟ್ತಾನೇ ಇರಲಿಲ್ಲ. ಅವ್ರು ತಮ್ಮ ಕೋಣೆಯಲ್ಲೇ ಇಟ್ಟಿರ್ತಿದ್ರು. ಇದನ್ನು ಒಬ್ಬ ಬಾಲಕ ನೋಡಿದ್ನಂತೆ. ಅದನ್ನು ಕದ್ಕೊಂಡು ಹೋಗಿ ಏನು ಮಾಡ್ತಾನೆ? ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಾಟ ಮಾಡ್ತಾನೆ. ಅದಕ್ಕಾಗಿ ತಾರಾನಾಥರು ಏನು ಮಾಡಲಿಲ್ಲ? ಬೇಜಾರೇ ಮಾಡಲಿಲ್ಲ. ಕಳೆದೋಯ್ತಲ್ಲ ತನ್ನ ವಸ್ತು ಅಂತೇಳಿ ಬೇಸರವನ್ನು ಪಡಲಿಲ್ಲಂತೆ. ಆದರೆ ಅವರ ತಮ್ಮನಿಗೆ ಏನಾಗ್ತಾ ಇತ್ತು ಅಂದರೆ ಸೋದರನಿಗೆ ಅದು ಸರಿ ಕಾಣಲಿಲ್ಲಂತೆ. ಅವರು ಪ್ರಯತ್ನಪಟ್ಟು ಯಾರು ಕದ್ದಿದ್ದಾರೆ ಅಂತ ನೋಡಬೇಕು ಅಂಥೇಳಿ ಕಳ್ಳನನ್ನು ಕಂಡುಹಿಡಿದ್ರಂತೆ. ಕದ್ದವನು ಅದೇ ಆಶ್ರಮದಲ್ಲಿ ಇರುವ ಒಬ್ಬ ಬಾಲಕನು. ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದನು. ಸೋದರನು ಸುಮ್ಮನಿರದೆ ಪೊಲೀಸರಿಗೆ ದೂರು ನೀಡಿ ಸಾಬೀತುಪಡಿಸಿದನು.
ಪೊಲೀಸರು ಬಾಲಕನನ್ನು ಅರೆಸ್ಟು ಮಾಡಲು ಆಶ್ರಮಕ್ಕೆ ಬರುತ್ತಾರೆ. ಅದನ್ನು ಕೇಳಿ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆ ಉಕ್ಕಿ ಬರುತ್ತದೆ. ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು. ಅಂದು ಅವರು ಬಂದು ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು, ಇವನು ಕಳ್ಳನಲ್ಲ, ತಪ್ಪು ಮಾಡಲಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ. ನನ್ನ ಸೋದರನು ಮತ್ತು ಆ ವ್ಯಾಪಾರಿ ಇಬ್ಬರೂ ಸುಳ್ಳರೆ, ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ಇಲ್ಲಿ ನೋಡಿ ಏನು ಮಾಡ್ತಾಯಿದ್ರು ಅಂತೇಳಿ ಕತೆ ಚೆನ್ನಾಗಿದೆ ಅಲ್ವಾ. ಯಾವ ರೀತಿಯಲ್ಲಿ ಆಗ್ತಾಯಿದೆ ಅಂತಂದರೆ, ತಾರಾನಾಥರು ತಮ್ಮ ವಾಚ್ ಕಳೆದೋದಕ್ಕೆ ಬೇಜಾರೇ ಆಗಲಿಲ್ಲಾಗಿತ್ತು. ಆದರೆ ಸೋದರ ಅದನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಪಡಲಿಕ್ಕೆ, ಕಳ್ಳನನ್ನು ಕಂಡುಹಿಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾನೇ ಇದೆ. ಕದ್ದವನು ಅದೇ ಆಶ್ರಮದಲ್ಲಿರುವ ಒಬ್ಬ ಬಾಲಕನಾಗಿದ್ದ. ಕದ್ದು ಅವನೇನು ಮಾಡಿದ್ದ, ಒಬ್ಬ ವ್ಯಾಪಾರಿಗೆ ಮಾರಾಟವನ್ನು ಮಾಡಿದ್ದ. ಸೋದರನು ಸುಮ್ಮನೆ ಇರಲಿಲ್ಲ. ಪೊಲೀಸರಿಗೆ ಏನು ಮಾಡ್ತಾನೆ, ದೂರನ್ನು ನೀಡ್ತಾನೆ, ಅಂದರೆ ಕಂಪ್ಲೇಂಟನ್ನು ಕೊಡ್ತಾನೆ. ಅದನ್ನು ಪೊಲೀಸರು ವಿಚಾರಣೆಗಾಗಿ ಏನು ಮಾಡ್ತಾರೆ, ಆತನನ್ನು ಕದ್ದವನು ಯಾರು ಅಂತ ಗೊತ್ತಾಯಿತು, ಅವನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಬರ್ತಾರೆ. ಆದರೆ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆ ಉಕ್ಕಿ ಬಂತು. ಆತನನ್ನು ಪೊಲೀಸರ ವಶಕ್ಕೆ ಕೊಡಬಾರ್ದು ಅಂತೇಳಿ ತೀರ್ಮಾನಿಸ್ತಾರೆ. ಅವರು ಪೊಲೀಸ್ ಬರುವುದನ್ನೇ ಕಾಯ್ತಾ ಕುಳಿತಾರೆ. ನಂತರ ಬಾಲಕನನ್ನು ಕರೆದು ಇವನು ಕಳ್ಳನಲ್ಲ, ವಿಚಾರಿಸಿದ ನಂತರ ಆ ಬಾಲಕ ಇವನು ಕಳ್ಳನಲ್ಲ, ಇವನು ತಪ್ಪು ಮಾಡಲಿಲ್ಲ, ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಅಂಥೇಳಿ ತಾರಾನಾಥರು ಹೇಳ್ತಾರೆ. ಯಾಕಂದರೆ ನಾನೇ ಅವನಿಗೆ ವಾಚನ ರಿಪೇರಿ ಮಾಡ್ಕೊಂಬ ಅಂತೇಳಿ ನಾನೇ ಕೈಲಿ ಕೊಟ್ಟಿದ್ದೆ. ಸೋದರ ಮತ್ತು ವ್ಯಾಪಾರಿ ಇಬ್ಬರು ಮಾತನ್ನು ಸುಳ್ಳು ಹೇಳ್ತಾರೆ, ಅವ್ರ ಮಾತನ್ನು ನಂಬೇಡಿ ಅಂತ ಹೇಳಿದ. ಈ ರೀತಿ ಆ ಬಾಲಕನಿಗೆ ಒಂದು ಶಿಕ್ಷೆ ಆಗೋದನ್ನು ತಪ್ಪಿಸ್ತಾರೆ. ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪ ಸಹ ಉಂಟಾಗ್ತದೆ. ಅನಂತರ ಅವನು ಪಂಡಿತ್ ತಾರಾನಾಥರ ಪಾದಕ್ಕೆ ಬಿದ್ದು ಗೋಳೋ ಎಂದು ಅಳುತ್ತಾನೆ. ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರಾನಾಥರು, ಮಗು, ತಪ್ಪು ಮಾಡುವುದು ಸಹಜ, ಈಗ ನಿನಗೆ ಅದರ ಅರಿವಾಯಿತಲ್ಲ, ಅಷ್ಟೇ ಸಾಕು. ನೋಡಿ, ಶಿಕ್ಷೆ ಆಗ ಪಶ್ಚಾತ್ತಾಪ ಆಗ್ತದೆ ಆ ಹುಡುಗನಿಗೆ. ಯಾಕಂತಂದರೆ, ನಾನು ತಪ್ಪು ಮಾಡಿದ್ದೇನೆ, ನನಗೆ ಗುರುಗಳಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ತಾರಾನಾಥರ ಕಾಲಿಗೆ ಬಿದ್ದು ತುಂಬ ಅಳ್ತಾನೆ. ಗುರುಗಳೇ, ನನಗೆ ಶಿಕ್ಷೆ ಕೊಡಿಸ್ಬೇಕಿತ್ತು ನೀವು ಅಂತಂದಾಗ ತಾರಾನಾಥರು, ನೀನು ತಪ್ಪು ಮಾಡೋದು ಸಹಜ, ಅದನ್ನು ನಿನಗೆ ತಪ್ಪಿನ ಅರಿವಾಯ್ತಲ್ಲ ಅಂಥೇಳಿ ಅವರು ಸಮಾಧಾನವನ್ನು ಮಾಡ್ತಾರಂತೆ ಆ ಹುಡುಗನಿಗೆ. ಅಷ್ಟೇ ಅಲ್ಲ, ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು, ಅದೇ ನಿನಗೆ ಸಂತಸ ತರ್ತದೆ ಅನ್ನುವಂಥ ಮಾತನ್ನು ತಿಳಿದಿರುತ್ತೆ. ಇಗೋ, ಈ ವಾಚನ್ನು ನಿನ್ನ ಬಳಿಯೇ ಇಟ್ಟುಕೋ ಎಂದು ಅವನಿಗೆ ಕೊಡ್ತಾರೆ. ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನವನ್ನು ನಡೆಸ್ತಾನೆ ಆ ಬಾಲಕ. ಆದರೆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸ್ತಾನಂತೆ ಆ ಹುಡುಗ. ನಾವೆಲ್ಲರೂ ತಾರಾನಾಥರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂಬುದು ಈ ಶಾಸ್ತ್ರೀಯ ಮಹಾದಾಸೆ. ಅಂದರೆ ಈ ಕವಿ ಆದಂತಹ GS ಬಸವರಾಜ ಶಾಸ್ತ್ರಿಯವರು ಒಂದು ಆಸೆ ಏನಂತಂದರೆ, ಎಲ್ಲರೂ ತಾರಾನಾಥರಂಥ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಅವರಂತಹ ಸಹನೆ, ವಿನಯ ರೀತಿ ಬದುಕು ಎಲ್ಲ ವಿದ್ಯಾರ್ಥಿಗಳದಾಗಬೇಕು ಅನ್ನುವಂಥದ್ದು ಬಸವರಾಜ ಶಾಸ್ತ್ರಿಯವರ ಒಂದು ಆಸೆ. ಅಷ್ಟೇ ಅಲ್ಲ, ಅವರು ಸಜ್ಜನ ನಡವಳಿಕೆಯಿಂದನೇ ಏನು ಮಾಡ್ತಾರೆ, ಕಳ್ಳರ ಮನಸ್ಸನ್ನು ಪರಿವರ್ತನೆ ಮಾಡಿದ್ರು. ಅಷ್ಟೇ ಅಲ್ಲ, ಒಬ್ಬ ಬಾಲಕನ ನಡವಳಿಕೆಯನ್ನು ಸಹ ಸಮಾಜಕ್ಕೆ ಒಬ್ಬ ಉತ್ತಮ ಬಾಲಕನನ್ನು ಬದಲಾವಣೆ ಮಾಡಿ ಸತ್ಪ್ರಜೆಯಾಗುವಂತೆ ಮಾಡಿದ್ರು. ಹಾಗಾಗಿ ಇಲ್ಲಿ ತಾರಾನಾಥರು ಇಷ್ಟಪಟ್ಟಂತಹ ಶ್ರಮ, ಅವರು ಅಳವಡಿಸ್ಕೊಂಡಂತಹ ರೀತಿ ಇವೆಲ್ಲವೂ ಸಹ ಸಮಾಜಕ್ಕೆ ಒಂದು ಮಾದರಿ ಅಂತಲೇ ಹೇಳ್ಬೋದು. ಧನ್ಯವಾದ.